ಇನ್ನು ಚಿಕ್ಕಮಗಳೂರಿನಲ್ಲಿ ದರ್ಗಾ ಜಾಗದಲ್ಲಿ ಏನೋ ಕಾಮಗಾರಿ ನಡೀತಾ ಇತ್ತು. ಇದಕ್ಕೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಚಿಕ್ಕಮಗಳೂರು ನಗರದಲ್ಲಿ ನಡೆದಂತಹ ದರ್ಗಾ ವಿವಾದ ಇದು. ದರ್ಗಾದಲ್ಲಿನ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರ್ಟಲ್ಲಿದೆ ಕೇಸ್ ಇದು. ಕೋರ್ಟ್ನಲ್ಲಿ ಪ್ರಕರಣ ಇರಬೇಕಾದ್ರೆ ನೀವು ಹೆಂಗೆ ಕಾಮಗಾರಿ ಮಾಡ್ತೀರಾ ಅಂತ ಕೇಳ್ತಿರೋದು. ಅನಧಿಕೃತವಾಗಿ ಕರೆಂಟ್ ಎಳೆದಿದ್ದಾರಂತೆ, ಕೆಲಸ ಮಾಡ್ತಾ ಇದ್ದಾರಂತೆ. ಆ ಜಾಗದ ವಿಚಾರ ಆ್ಯಕ್ಚುಲಿ ಅದೇನೋ ಹಿಂದೂಗಳಿಗೆ ಸೇರಿದ್ದು ಅಂತ, ಇಲ್ಲ ನಮಗೆ ಸೇರಿದ್ದು ಅಂತ ಮುಸ್ಲಿಮ್ಸ್, ಅದು ಕೋರ್ಟಲ್ಲಿರೋದ್ರಿಂದ ಅದು ಇತ್ಯರ್ಥ ಆಗೋ ತನಕ ನೀವೇನು ಕೆಲಸ ಮಾಡೋ ಹಂಗಿಲ್ಲ ಅಂತ ಹಿಂದೂ ಸಂಘಟನೆಯವರು ಗಲಾಟೆ ಮಾಡಿದ್ದಾರೆ. ರಕ್ಷಣೆ ಇನ್ನು ಮೈಸೂರಿನಲ್ಲಿ ಸರ್ಕಾರಕ್ಕೆ ಸೇರಿದ ಜಾಗದಲ್ಲಿ ಅನಧಿಕೃತವಾದ ಕಟ್ಟಡ ಕಟ್ಬಿಟ್ಟಿದ್ರು. ತಹಸೀಲ್ದಾರ್ ನೇತೃತ್ವದಲ್ಲಿ ಅದನ್ನು ತೆರವುಗೊಳಿಸಲು ಹೋದಾಗ ಹೈ ಡ್ರಾಮಾ ನಡೆದಿದೆ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ ಆರೋಪ. ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ ಮುಂದಾಗಿದ್ದರು ತಹಸೀಲ್ದಾರ್. ಆದರೆ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು JCB ಮೇಲೆಲ್ಲ ಹತ್ತು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಹತ್ತು ನಿಂತ್ಕೊಂಡು ನಾವು ಬಿಡಲ್ಲ ಅಂತ.